ಕುಟುಂಬದಿಂದ ಬಂದವಳು. ಮನೆಯಲ್ಲಿ ವಾತಾವರಣ ಹಂಗಿದ್ದಿದ್ರಿಂದ ಎಲ್ಲೋ ಗೊತ್ತಿಲ್ಲದ ಹಾಗೆ ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ ಲೋಕ ಈ ಕಡೆ ಹೆಚ್ಚು ಆಕರ್ಷಣೆ ಬೆಳೀತು, ಆಸಕ್ತಿ ಬಂತು. ಅಪರ್ಣ ಯಾರಿಗೆ ತಾನೇ ಗೊತ್ತಿಲ್ಲ, ಕನ್ನಡ ಪ್ರಿಯರಿಗಂತೂ ಅಚ್ಚುಮೆಚ್ಚು. ತನ್ನ ಕನ್ನಡದ ಉಚ್ಚಾರಣೆ ಮತ್ತು ಧ್ವನಿಯ ಮೂಲಕವೇ ಎಲ್ಲರನ್ನ ಆಕರ್ಷಿಸಿದ ಅಪ್ಪಟ ಕನ್ನಡತಿ. ಇದೀಗ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಸಾವನ್ನಪ್ಪಿರುವ ಅಪರ್ಣರವರು ಇನ್ನು ನೆನಪು ಮಾತ್ರ. ಈ ಕನ್ನಡದ ಗಟ್ಟುಗಿತ್ತಿ ಸಾರ್ಥಕ ಬದುಕನ್ನು ಸಾಧಿಸಲು ತನ್ನಲ್ಲಿರುವ ನೋವನ್ನೆಲ್ಲ ಬಚ್ಚಿಟ್ಟು ಕೇವಲ ನಗುವನ್ನು ಮಾತ್ರ ಹಂಚುತ್ತಿದ್ದ ಅಪರ್ಣರವರು ಅಕ್ಟೋಬರ್ 14, 1966ರಂದು ಚಿಕ್ಕಮಗಳೂರಿನಲ್ಲಿ ಜನಿಸ್ತಾರೆ. ನಿರೂಪಕಿಯಾಗಿ ಕನ್ನಡ ದೂರದರ್ಶನದಲ್ಲಿ ಆಕೆಯ ವೃತ್ತಿ ಜೀವನವು 1990ರಲ್ಲಿ ಡಿಡಿ ಚಂದನದಿಂದ ಪ್ರಾರಂಭವಾಯಿತು. ವಿವಿಧ ಕಾರ್ಯಕ್ರಮಗಳ ನಿರೂಪಕಿಯಾಗಿ 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. 1984ರಲ್ಲಿ ಪುಟ್ಟಣ್ಣ ಕಣಗಾಲ್ರವರ ಕೊನೆಯ ಚಿತ್ರ ಮಸಣದ ಹೂವು ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದರು. 1993ರಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ರೇಡಿಯೋ ಜಾಕಿಯಾಗಿ ಕೆಲಸ ಮಾಡಿದರು ಮತ್ತು ಏರ್ FM ರೈನ್ಬೋನೊಂದಿಗೆ ಅದರ ಮೊದಲ ನಿರೂಪಕರಾಗಿ ಕೆಲಸವನ್ನು ಮಾಡಿದ್ದಾರೆ. 1998ರಲ್ಲಿ ದೀಪಾವಳಿಯ ಸಂಭ್ರಮದ ವೇಳೆ ಸತತ 8 ಗಂಟೆಗಳ ಕಾಲ ನಿರೂಪಣೆಯನ್ನು ಮಾಡಿ ದಾಖಲೆಯನ್ನು ಬರೆದಿದ್ದಾರೆ. 2003ರಲ್ಲಿ ಕವಿಯಾಗಿದ್ದ ನಾಗರಾಜ್ ವಸ್ತಾರೆ ಜೊತೆ ಮದುವೆಯಾದರು. ಬೇರೆ ದಂಪತಿಗಳಿಗೆ ಮಾದರಿಯಾಗಿದ್ದ ಜೋಡಿ ಇವರದಾಗಿತ್ತು. ಮೂಡಲಮನೆ, ಮುಕ್ತ ಮುಂತಾದ ಧಾರಾವಾಹಿಯಲ್ಲೂ ಕೂಡ ನಟಿಸಿದ್ದಾರೆ. 2013ರಲ್ಲಿ ETV ಕನ್ನಡದಲ್ಲಿ ಪ್ರಸಾರವಾದ ಬಿಗ್ ಬಾಸ್ ಸೀಸನ್ 1 ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ದರು. 2015 ಮತ್ತು 2021ರ ನಡುವೆ ಕಾಮಿಡಿ ಶೋ ಮಜಾ ಟಾಕೀಸ್ನಲ್ಲಿ ವರಲಕ್ಷ್ಮಿ ಪಾತ್ರವು ಎಲ್ಲರಿಗೂ ಅಚ್ಚುಮೆಚ್ಚು. ಅಷ್ಟೇ ಅಲ್ಲದೆ ಬೆಂಗಳೂರಿನ ನಮ್ಮ ಮೆಟ್ರೋಗೆ ಧ್ವನಿಯನ್ನು ಕೂಡ ನೀಡಿದ್ದಾರೆ. ಚಲನಚಿತ್ರಗಳಿಂದ 20 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ದೂರವಿದ್ದ ನಂತರ 2024ರಲ್ಲಿ ಬಿಡುಗಡೆಯಾದ ಗ್ರೇ ಗೇಮ್ಸ್ ಸಿನಿಮಾದಲ್ಲಿ ನಟಿಸಿದ್ದಾರೆ. 7,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳಿಗೆ ನಿರೂಪಣೆ ಮಾಡಿದಂತಹ ಕೀರ್ತಿ ಅಪರ್ಣರವರಿಗೆ ಸಲ್ಲುತ್ತದೆ. ನಿಜಕ್ಕೂ ಅಪರ್ಣರವರು ಕನ್ನಡದ ಹಿರಿಮೆ. ಪ್ರಯಾಣಿಕರೇ ಗಮನಿಸಿ, ಮುಂದಿನ ನಿಲ್ದಾಣ ಬೆಂಗಳೂರು ಮಹಾನಗರ.